ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, 3 ವರ್ಷಗಳ ಕಾಲ ನಮ್ಮನ್ನ ರಂಜಿಸಿರುವಂತ ಜೀ ಕನ್ನಡದ ಪ್ರಖ್ಯಾತ ಧಾರಾವಾಹಿ ಒಂದು ಎಂಡ್ ಆಗ್ತಾ ಇದೆ. ಇದು ವೀಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. TRP ವಿಚಾರದಲ್ಲಿ ಈ ಹಿಂದೆ ಮೊದಲ ಸ್ಥಾನದಲ್ಲೂ ಕೂಡ ಇತ್ತು. ಆದರೆ ಇದೀಗ ಈ ಧಾರಾವಾಹಿ ಸದ್ಯದಲ್ಲೇ ಮುಕ್ತಾಯ ಆಗಲಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಇದೊಂದು ಟಾಪ್ ಸೀರಿಯಲ್ ಕೂಡ ಹೌದು. ಹಾಗಾದ್ರೆ ಆ ಧಾರಾವಾಹಿ ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿ ಮುಕ್ತಾಯ ಆಗ್ತಿದೆ ಅನ್ನುವಂಥ ವಿಚಾರವನ್ನ ನಾವು ಹೇಳಿದ್ವಿ. ಖುದ್ದು ಸೀರಿಯಲ್ ತಂಡನೇ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿತ್ತು, ಧಾರಾವಾಹಿ ಮುಕ್ತಾಯ ಆಗ್ತಾ ಇದೆ ಅಂತ. ಆದರೆ ಇದೀಗ ಮತ್ತೊಂದು ಮುಕ್ತಾಯದ ಹಂತದಲ್ಲಿದೆ ಟಾಪ್ ಸೀರಿಯಲ್. ಸತತ 3 ವರ್ಷಗಳಿಂದಲೂ ಕೂಡ ಜನರನ್ನ ರಂಜಿಸಿರುವಂಥ ಧಾರಾವಾಹಿ ಇದು. ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿರ್ಬೋದು, ಹಿರಿಯ ಕಲಾವಿದರಾಗಿರ್ಬೋದು, ಎಲ್ಲ ಪಾತ್ರಗಳನ್ನು ವೀಕ್ಷಕರು ಇಷ್ಟಪಟ್ಟಿದ್ರು, ಮೆಚ್ಕೊಂಡಿದ್ರು. ಸೊ ಹಾಗಾಗಿ ಇದೀಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಭಿಮಾನಿಗಳಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಹೌದು, ಸದ್ಯದಲ್ಲೇ ಧಾರಾವಾಹಿ ಮುಕ್ತಾಯ ಆಗಲಿದೆ. ಸುಮಾರು 3 ವರ್ಷಗಳ ಕಾಲ ರಂಜಿಸಿರೋ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎಂಡ್ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳ ಕಾಲ ಈ ಧಾರಾವಾಹಿ ಪ್ರಸಾರ ಆಗುತ್ತೆ. ಸ್ನೇಹಿತರೆ, ಈ ಹಿಂದೆ ನಿರ್ದೇಶಕರು ಹಾಗೆ ನಿರ್ಮಾಪಕರಾದಂಥ ಆರೂರು ಜಗದೀಶ್ ಅವರು ಮಾತನಾಡಿದಾಗ ರೇಟಿಂಗ್ ಚೆನ್ನಾಗಿ ಇರುವಾಗಲೇ ಧಾರಾವಾಹಿಗೆ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟು ಮುಗಿಸ್ತೀವಿ ಅಂತ ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು. ಈಗ ಆ ಸಮಯ ಬಂದೇ ಬಿಟ್ಟಿದೆ. ಸ್ಟೋರಿಯಲ್ಲಿ ಕಂಠಿ, ಸ್ನೇಹ ಮದುವೆಗೆ ಅಡ್ಡಿಯಾಗಿದ್ದಂಥ ಆತಂಕಗಳೂ ದೂರ ಆಗಿದೆ. ಬಂಗಾರಮ್ಮ ಪುಟ್ಟಕ್ಕ ಒಂದಾಗಿ ಮದುವೆ ಮಾಡಿಸಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಜೊತೆಗೆ ಧಾರಾವಾಹಿ ಮುಗಿಯಲಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಸದ್ಯದಲ್ಲೇ ಅಧಿಕೃತ ಮಾಹಿತಿ ಹೊರಬರುತ್ತೆ. ಸುದೀರ್ಘ ಪಯಣಕ್ಕೆ ಅಂತ್ಯ ಹಾಡಲಿದೆ ಪುಟ್ಟಕ್ಕನ ಮಕ್ಕಳು. ಸೊ ಪುಟ್ಟಕ್ಕನ ಮಕ್ಕಳು ಬಹಳ ಮನ್ನಣೆ ಪಡೆದಿರುವಂಥ ಧಾರಾವಾಹಿ. ಲಾಂಚಿಂಗ್ನಿಂದ ಇಂದಿನವರೆಗೂ ಕೂಡ ಅಭಿಮಾನಿಗಳು ಕಮ್ಮಿ ಆಗಿಲ್ಲ. ಪುಟ್ಟಕ್ಕನಿಗಾಗಿರ್ಬೋದು, ಕಂಠಿಗಾಗಿರ್ಬೋದು, ಸ್ನೇಹಗಾಗಿರ್ಬೋದು, ಹೀಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಶುರುವಿನಿಂದಲೂ ನಂಬರ್ 1 ಸ್ಥಾನದಲ್ಲೇ ರಾರಾಜಿಸ್ತಿದ್ದಂಥ ಸೀರಿಯಲ್ ಆಗಿತ್ತು. ಪುಟ್ಟಕ್ಕನ ಮಕ್ಕಳ ಒಂದು ಸಮಯ ಬದಲಾದರೂ ಸೌಂಡ್ ಮಾಡ್ತಿರೋ ಧಾರಾವಾಹಿ ಆಗಿತ್ತು. ಆದರೆ ಈ ಹಿಂದೆ 7:30ಕ್ಕೆ ಬರ್ತಿದ್ದಂಥ ಪುಟ್ಟಕ್ಕ ಧಾರಾವಾಹಿ 6:30ಕ್ಕೆ ಬದಲಾಗಿ ಪ್ರಸಾರ ಕಾಣ್ತಾ ಇತ್ತು. ಆದರೆ ಇದೀಗ ಪೂರ್ತಿಯಾಗಿ ಈ ಸೀರಿಯಲ್ ಎಂಡ್ ಆಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಹಿಂದೆ ಟಾಪ್ 1 ಧಾರಾವಾಹಿ ಆಗಿತ್ತು ಸ್ನೇಹಿತರೆ. ಪ್ರತಿ ಬಾರಿ ಧಾರಾವಾಹಿಯ TRP ಲಿಸ್ಟ್ ಹೊರಬಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಿದ್ದು TRP ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ, ಪುಟ್ಟಕ್ಕನ ಮಕ್ಕಳುವೆ ನಂಬರ್ 1 ಅಂತ ವಿಚಾರವಾಗಿ. ಆದರೆ ಇದೀಗ ಯಾವಾಗ ಟೈಮ್ ಬದಲಾಯಿತೋ ಅದಾದ ಮೇಲೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕಂಪ್ಲೀಟ್ ಆಗಿ TRP ವಿಚಾರದಲ್ಲಿ ಕುಸಿದು ಬಿತ್ತು. ಸದ್ಯ ಪುಟ್ಟಕ್ಕನ ಮಕ್ಕಳು ಮುಗಿಯುವ ಹಂತದಲ್ಲಿದೆ. ವಿಲನ್ ಯಾರು ಅಂತ ಗೊತ್ತಾಗಿದೆ. ಆ ಸ್ನೇಹಾಳ ಹಾರ್ಟ್ ಹಾಕಿದ್ದು ಈ ಸ್ನೇಹಾಳಿಗೆ ಅನ್ನುವಂಥ ವಿಷಯ ಕೂಡ ಕಂಠಿಗೆ ಸೇರಿದಂತೆ ಎಲ್ರಿಗೂ ಗೊತ್ತಾಗಿದೆ. ರಾಧಾ ಹೇಗಾದ್ರೂ ಮಾಡಿ ಕಂಠಿಯನ್ನ ಮೋಸದಿಂದ ಮದುವೆಯಾಗೋದಕ್ಕೆ ಹೋಗಿದ್ಲು. ಅವಳು ಪೊಲೀಸ್ ವಶಕ್ಕೆ ಸೇರಿದ್ದಾಳೆ. ಸ್ನೇಹ ಹಾಗೆ ಕಂಠಿಯ ಮದುವೆಯಾಗಿದ್ದು ಮೊದಲ ರಾತ್ರಿ ಕೂಡ ಆಗಿದೆ, ಫಸ್ಟ್ ನೈಟ್ ಕೂಡ ಆಗಿದೆ. ಕಂಠಿ ಹಾಗೆ ಸ್ನೇಹಾಳ ಮದುವೆ ಆದ ಮೇಲೆ ಕಂಠಿ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋದ ಹಾಗೆ ತೋರಿಸ್ತಾರೆ. ಅಯ್ಯೋ, ಸೀರಿಯಲ್ ಅಲ್ಲಿ ಮತ್ತಷ್ಟು ಎಳಿತಾರ, ಟ್ವಿಸ್ಟ್ ಸಿಗುತ್ತಾ ಅನ್ನುವಂಥದ್ದು ಎಲ್ಲರೂ ಕೂಡ ಅನ್ಕೊಳ್ತಾರೆ. ಸ್ನೇಹ ನಾಚಿಕೆ ಬಿಟ್ಟು ಫಸ್ಟ್ ನೈಟ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಅಂತ ಎಂದಿದ್ದಾಳೆ. ಅದರಂತೆ ಮನೆಯವರು ಎಲ್ಲರೂ ಒಪ್ಪಿದ್ದಾರೆ. ಈ ಸಮಯದಲ್ಲೂ ಕಂಠಿ ಸ್ನೇಹಾಳ ಮೇಲೆ ಕೋಪ ತೋರಿದ್ದ. ಕೊನೆಗೆ ಅದು ಹುಸಿ ಮುನಿಸುವಂತ ಗೊತ್ತಾಗಿದೆ. ಅಷ್ಟರಲ್ಲೇ ಜೈಲಿನಲ್ಲಿರೋ ರಾಧಾ ಕಂಠಿಯ ಕೊಲೆಗೆ ಸ್ಕೆಚ್ ಹಾಕಿದ್ದಾಳೆ. ಕಂಠಿಯನ್ನ ಮುಗಿಸೋದಕ್ಕೆ ರೌಡಿಗಳು ಬಂದಿದ್ದು ಆತನನ್ನ ಹೊಡೆದಿರುವಂತಹ ವಿಚಾರ. ಸೊ ಸದ್ಯಕ್ಕೆ ಈ ಒಂದು ಸೀರಿಯಲ್ ಮುಗಿಯುವ ಹಂತಕ್ಕೆ ಬಂದಿದೆ. ಯಾಕಂತಂದ್ರೆ ಇನ್ನೂ ಎಳಿತಾರೆ, ಇನ್ನೂ ಟ್ವಿಸ್ಟ್ ಕೊಡ್ತಾರೆ ಅಂತಂದ್ರೆ ಸೀರಿಯಲ್ ಅನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತ್ರ. ಯಾಕಂತಂದ್ರೆ ಸ್ಟೋರಿಯಲ್ಲಿ ಎಲ್ಲವೂ ಕೂಡ ಎಂಡ್ ಆಗಿದೆ, ಎಲ್ಲವೂ ಕೂಡ ಕತೆ ಮುಗಿದಂತೆ ಕಾಣುತ್ತೆ. ಅಷ್ಟಕ್ಕೂ ಇದು ಶೂಟಿಂಗ್ ಆಗಿದ್ಯಾ, ಕಂಪ್ಲೀಟ್ ಆಗಿದ್ಯಾ ಅಂದ್ರೆ ಈಗ ಸೀತಾರಾಮ ಧಾರಾವಾಹಿ ತಮ್ಮ ಒಂದು ಕೊನೆಯ ಶೂಟಿಂಗ್ ಅನ್ನುವಂಥ ವಿಚಾರವಾಗಿ ಹೇಳಿಕೊಂಡಿದ್ದಾರೆ. ಅದೇ ರೀತಿ ಇವರು ಕೂಡ ಎಂಡ್ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲವೂ ಕೂಡ ಮುಗ್ದಿರುವಂಥದ್ದು ಎಲ್ರಿಗೂ ಕೂಡ ಸತ್ಯ ಗೊತ್ತಾಗಿದೆ. ಸೊ ಇಷ್ಟು ವರ್ಷಗಳ ಕಾಲ, ಸುಮಾರು 3 ವರ್ಷಗಳಿಗೂ ಹೆಚ್ಚು ವರ್ಷಗಳ ಕಾಲ ನಮ್ಮನ್ನು ರಂಜಿಸಿರುವಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇದೀಗ ಮುಕ್ತಾಯದ ಹಂತ ತಲುಪಲಿದೆ. ಸದ್ಯದಲ್ಲೇ ಈ ಧಾರಾವಾಹಿ ಎಂಡ್ ಆಗುತ್ತೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ
ಬರ್ತಾ ಇದೆ ಸ್ನೇಹಿತರೆ. ಸೊ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿಬೇಕಾ, ಅಂತ್ಯ ಆಗಬೇಕಾ ಅಥವಾ ಕಂಟಿನ್ಯೂ ಆಗಬೇಕಾ, ಅಂತ್ಯ ಹೇಗಾಗಬಹುದು, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.